ನಿನ್ನೆ ಫೆಬ್ರವರಿ 2 ಬೆಳಗಾವಿ ಜಿಲ್ಲೆಯಲ್ಲಿ ಫೆಬ್ರವರಿ 2ನೇ ತಾರೀಕು ಒಂದು ಸೌದತ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವ ಹುಲಿಕಟ್ಟಿ ಕ್ರಾಸ್ ವಿಲೇಜ್ ಅಲ್ಲಿರುವ ಕ್ರಾಸ್ ಹತ್ರ ಒಂದು ಮರ್ಡರ್ ಕೇಸ್ ಒಂದು ರಿಪೋರ್ಟ್ ಆಗಿದೆ. ಈ ಮರ್ಡರ್ ಕೇಸಲ್ಲಿ ವಿಕ್ಟಿಮ್ ಆಗಿರೋರು, ಜೀವಹಾನಿಯಾಗಿರೋರು ಬಸವರಾಜ್ ಪರಪ್ಪ, ಇವರಿಗೊಂದು 49 ವರ್ಷ. ಇವರನ್ನ ಅಕ್ಯೂಸ್ಡ್ ಆದ ಈರಯ್ಯ ಸಂಗಯ್ಯ ಮಠಪತಿ ಎಂಬುವರು ಕೊಲೆ ಮಾಡಿದ್ದಾರೆ. ಈ ಈರಯ್ಯ ಸಂಗಯ್ಯ ಮಠಪತಿ ಅವರ ತಾಯಿಗೂ ಮತ್ತು ಇವರಿಗೂ ಸ್ವಲ್ಪ ಅಕ್ರಮ ಸಂಬಂಧ ಇರುವುದು ಕಂಡು ಬಂದಿದೆ. ಬಸವರಾಜಕ್ಕೂ ಈರಯ್ಯ ಸಂಗಯ್ಯ ಅವರ ತಾಯಿಗೂ ಸುಮಾರು 15 ವರ್ಷಕ್ಕೆ ಹಿಂದೆ ಇವರು ಊರಿನಿಂದ ಕರ್ಕೊಂಡು ಹೋಗಿ ಸ್ವಲ್ಪ ಮಹಾರಾಷ್ಟ್ರದಲ್ಲಿ ಇರುವ ಸಂದರ್ಭದಲ್ಲಿ ಅವರ ತಾಯಿಯನ್ನು ಮತ್ತೆ ಬಿಟ್ಟು ಕಳಿಸಿದ್ದಾರೆ. ಈ ವ್ಯಕ್ತಿ ಬಸವರಾಜ್ ವ್ಯಕ್ತಿ ಬಿಸಿಡೋಣಿ ಗ್ರಾಮದ ವ್ಯಕ್ತಿ. 15 ವರ್ಷ ಹಿಂದುಗಡೆ ಸಂಬಂಧ ಇತ್ತು ಮತ್ತು ಈರಯ್ಯ ಅವರ ತಾಯಿಯನ್ನು ಕರ್ಕೊಂಡು ಹೋಗಿರೋ ದ್ವೇಷ ಇತ್ತು. ಸೊ ಅದಾದ್ಮೇಲೆ ಇತ್ತೀಚೆಗೆ ಈ ಬಸವರಾಜ್ ಬಿಸಿಡೋಣಿ ಗ್ರಾಮದಲ್ಲಿ ಮನೆ ಕಟ್ಟುವುದಕ್ಕೆ ಬರೋ ಸಂದರ್ಭದಲ್ಲಿ ಅವಾಗ ಸಣ್ಣ ಪುಟ್ಟ ಇಶ್ಯೂಸ್ ಆಗ್ತಾ ಇತ್ತು. ಮತ್ತು ಇವರು ಬಂದು ಇಂತಾಗ ಊರಲ್ಲಿ ಓಡಾಡ್ಕೊಂಡಿರೋ ಸಂದರ್ಭದಲ್ಲಿ ನಮಗೆ ಮರ್ಯಾದೆ ಕಮ್ಮಿ ಆಗ್ತದೆ ಅಂದರೆ ಹೇಳ್ಕೊಂಡು ಜಗಳ ತೆಗೆದಿರ್ತಾರೆ ಇದಕ್ಕೆ ಹಿಂದೆ. ಈ ಸಂದರ್ಭದಲ್ಲಿ ನಿನ್ನೆ ಅವರು ಬಿಸಿರೋಣಿ ಗ್ರಾಮದಿಂದ ಇಲ್ಲಿ ಹುಲಿಕಟ್ಟಿ ಕಡೆ ಬರೋ ಸಂದರ್ಭದಲ್ಲಿ ಫಾಲೋ ಮಾಡಿಕೊಂಡು ಬಂದು ಒಂದು ಚಾಕುನಿಂದ ಬಸವರಾಜಕ್ಕೆ ತಲೆಗೆ, ಭುಜಕ್ಕೆ ಮತ್ತು ಬೆನ್ನಿಗೆ, ಹೊಟ್ಟೆಗೆಲ್ಲ ತುಂಬ ಗಂಭೀರವಾದ ಗಾಯವನ್ನು ಪಡಿಸಿರ್ತಾರೆ. ಅದೇ ರೀತಿಯಲ್ಲಿ ಇದನ್ನು ತಡೆಗಟ್ಟಿ ಮತ್ತು ಡಿಫೆನ್ಸಿವ್ ಇಂಜುರಿಯಾಗಿ ಈ ಈರಯ್ಯಕ್ಕೂ ಕೂಡ ಕೆಲವೊಂದು ಇಂಜುರೀಸ್ ಆಗಿದೆ. ಸೊ ಅದರಿಂದ ಈರಯ್ಯನು ಕೂಡ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಸೊ ಒನ್ಸ್ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದಮೇಲೆ ತಕ್ಷಣ ಅದು ನಾವು ಪೊಲೀಸ್ ಕಸ್ಟಡಿಗೆ ತಗೊಳ್ತೀವಿ. ಈ ಸಂದರ್ಭದಲ್ಲಿ ಈ ಈರಯ್ಯ ಅವರ ತಮ್ಮ ಘಟನೆ ಆಗಿರುವ ಸ್ವಲ್ಪ ಟೈಮಲ್ಲಿ ಬೇರೆ ಕಡೆಯಿಂದ ಹುಬ್ಳಿಯಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ಅವನು ಕೂಡ ಬಂದಿದ್ದ. ಸೊ ಇದಕ್ಕೆ ಘಟನೆಯಲ್ಲಿ ಅವನ ಪಾತ್ರ ಇದೆ ಎಂಬುದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಈ ಘಟನೆಯಲ್ಲಿ ಆ ಸ್ಥಳದಲ್ಲಿ ನೋಡಿರೋರು ಐ ವಿಟ್ನೆಸ್ ಅಲ್ಲಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇವರಿಬ್ಬರಕ್ಕೂ ಮಧ್ಯದಲ್ಲಿ ಹೊಡೆದಾಟ ಆಗಿರೋದು ಮತ್ತು ಚಾಕುನಿಂದ ಹೊಡೆದಿರೋದು ಕಂಡು ಬಂದಿದೆ. ಇವರನ್ನು ಸೆಕ್ಯೂರ್ ಮಾಡಿ ನಮ್ಮ ಕಸ್ಟಡಿಯಲ್ಲಿ ಇದ್ದಾರೆ. ಸ್ವಲ್ಪ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡಿ ಆದ್ಮೇಲೆ ಇವರನ್ನು ನಾವು ಅರೆಸ್ಟ್ ಮಾಡ್ತೀವಿ. ಸೊ ಅವನ ಕಡೆ ಒಂದು ಡ್ಯಾಗರ್ ಅಂದ್ರೆ ಒಂದು ದೊಡ್ಡ ಇದು ಚಾಕು ತರ ದೊಡ್ಡದು ಪ್ಲಾನ್ ಮಾಡ್ಕೊಂಡು ಬಂದಿರುವಾಗಲೇ ಅದು ಅವನ ಕೈಯಲ್ಲಿ ಇರೋದು ಕಂಡು ಬಂದಿರುತ್ತದೆ. ಸೊ ಯಾವಾಗ ಎಲ್ಲಿಂದ ತಗೊಂಡು ಬಂದಿದ್ದಾನ, ಇದು ಪ್ಲಾನ್ ಯಾವಾಗಲಿಂದ ಮಾಡಿದಾನ, ಇದು ಬಗ್ಗೆ ಕೂಡ ವಿಚಾರಣೆ ನಡೀತಾ ಇದೆ. ಇಲ್ಲ, ಡಿಫೆನ್ಸಿವ್ ಇಂಜರಿ ಇವನ್ ಕೈಯಲ್ಲಿ ಇರೋದು ತಗೊಂಡು ಹೊಡೆದಿರೋದು ಕಂಡು ಬಂದಿದೆ. ಸೊ ಒಂದ್ ವೇಳೆ ಇವನ್ ಕಡೆ ಯಾವ್ದು ಚಾಕಿದೆ ಅಂದ್ರೆ ಅದು ಕೂಡ ಚೆಕ್ ಮಾಡ್ತೀವಿ. ಸೊ ಪ್ರೈಮ ಫೆಸಿ ಅವನ ಕೈಗಾಗದಂದ್ರೆ ಡಿಫೆನ್ಸಿವ್ ಇಂಜರಿ ಅಂದ್ರೆ ನಮ್ಮ ಒಬ್ಬರು ಹೊಡೆಯಕ್ಕೆ ಬರೋ ಸಂದರ್ಭದಲ್ಲಿ ಕೈ ತೋರಿಸ್ತೀವಿ ಅಂದ್ರೆ ಇಲ್ಲಿ ಗಾಯ ಆಗುತ್ತದೆ. ಇಂತಹ ಗಾಯ ಈ ವ್ಯಕ್ತಿಗೆ, ಬಸವರಾಜ ವ್ಯಕ್ತಿಗೆ ಕೂಡ ಆಗಿದೆ. ಕೈಯಲ್ಲಿ ಮತ್ತು ಬೆನ್ನಲ್ಲಿ ಆಗಿದೆ ಮತ್ತು ತಡೆ ಮಾಡಿ ಮತ್ತು ಅವನು ಹೊಡೆಯಕ್ಕೆ ಹೋಗುವಾಗ ಅವನಿಗೂ ಗಾಯ ಆಗಿದೆ. ಯಾವುದು? ಸೊ ಪ್ರೈಮ ಫೇಸಿ ಅದ್ರ ಬಗ್ಗೆ ನಮಗಿನ್ನ ಕಂಡು ಬಂದಿಲ್ಲ. ಸೊ ಇವನ್ ಕಡೆ ಡಿಫೆನ್ಸಿವ್ ಇಂಜರಿ ಅಂದ್ರೆ ಹೇಳ್ತೀವಿ, ಯಾರೋ ಒಬ್ಬರು ನಮ್ಮ ಹೊಡೆಯಕ್ಕೆ ಬರೋ ಸಂದರ್ಭದಲ್ಲಿ ಇನ್ನೊಬ್ಬರು ನಾವು ಅದನ್ನೇ ತಗೊಂಡು ಹೊಡೆಯಕ್ಕೆ ಹೋಗ್ತಿಲ್ಲ ಅಂತ ಸಂದರ್ಭದಲ್ಲಿ ಕೂಡ ಗಾಯ ಆಗೋದಕ್ಕೆ ಸಾಧ್ಯನೇ ಇರ್ತದೆ. ಸೊ ಅದರಲ್ಲಿಂದ ಆಗಿದೆ, ಇಲ್ಲ ಹೊಸದಾಗಿ ಯಾರು ಅವನು ಒಪ್ಪನ್ನು ಇಟ್ಕೊಂಡು ಬಂದಿದ್ದಾನ ಅದ್ರ ಬಗ್ಗೆನೂ ವಿಚಾರಣೆ ನಡೀತಾ ಇದೆ. ಈರಯ್ಯಕ್ಕೆ ವಯಸ್ಸು 32 ವಯಸ್ಸು. ಸೊ ಇವನ ಸತ್ತ ವ್ಯಕ್ತಿ ಬಸವರಾಜ್ ವ್ಯಕ್ತಿಗೆ ಸುಮಾರು 49 ವರ್ಷ. ಇವನು ಇತ್ತೀಚೆಗೆ ಅವನ ಮಹಾರಾಷ್ಟ್ರ ಕೋಲ್ಹಾಪುರ ಡಿಸ್ಟಿಕ್ ಇರೋದು ಸಾಮ್ರಾಟ್ ನಗರ್ ಕೋಲ್ಹಾಪುರಲ್ಲಿ ಇರೋದು ಕಂಡು ಬಂದಿದೆ. ಇತ್ತೀಚೆಗೆ ಅಲ್ಲಿಂದ ಬಂದು ಸ್ವಂತ ಊರಲ್ಲಿ ಮನೆ ಕಟ್ಟಕ್ಕೆ ಬರುವ ಸಂದರ್ಭದಲ್ಲಿ ಅಲ್ಲಿ ಆಲ್ರೆಡಿ ಸ್ವಂತ ಊರಲ್ಲಿ ಈರಯ್ಯ ಅವನ ತಾಯಿಯನ್ನು ಕರ್ಕೊಂಡು ಹೋಗಿರೋ ಆ ದ್ವೇಷ ಇರೋದ್ರಿಂದ ಈ ಘಟನೆ ಆಗಿದೆ. ಯಾವುದು? ಸೊ ಫಸ್ಟ್ ಘಟನೆ ಈ ಮರ್ಡರ್ ಕೇಸಲ್ಲಿ ಫಸ್ಟ್ ಘಟನೆ 15 ವರ್ಷಕ್ಕೆ ಹಿಂದೆ ಇವರೆಲ್ಲ ಒಂದೇ ಊರಲ್ಲಿ ಇದ್ದವರು. ಈರಯ್ಯ, ಬಸವರಾಜ್, ಈರಯ್ಯ ಅವರ ತಾಯಿ ಶಿವವ್ವ ಅಂದರೆ ಹೆಸರು, ಸ್ವರ್ಣ ಅಂದರೆ ಕರೀತಾರೆ. ಸ್ವಲ್ಪ ಆವಾಗ ಒಂದು ಪರಿಚಯ ಆಗಿ ಅವರ ಜೊತೆಗೆ ಈರಯ್ಯ ಅವನ ತಾಯಿಯನ್ನು ಮಹಾರಾಷ್ಟ್ರ ಕೋಲ್ಹಾಪುರ ಕಡೆ ಕರ್ಕೊಂಡು ಹೋಗಿ ಸ್ವಲ್ಪ ವಾಸ ಮಾಡಿ
ಆದಮೇಲೆ ಬಿಟ್ಟಿದೆ ಇರೋದು ಕಂಡು ಬಂದಿರ್ತದೆ. ಅದಾದಮೇಲೆ ಇವರು ಬಂದು ಇಲ್ಲಿ ಹುಬ್ಳಿಯೆಲ್ಲ ವಾಸ ಇರ್ತಾರೆ. ಈ ಸಂದರ್ಭದಲ್ಲಿ ಇತ್ತೀಚೆಗೆ ಸಂಧಾನನೂ ಆಗಿರೋದಾಗಿ ಹೇಳ್ತಾ ಇದ್ದಾರೆ. ಬಟ್ ಆದರೆ ಆ ಸಂಧಾನದಲ್ಲಿ ಇವನು ಮತ್ತೆ ಊರಕ್ಕೆ ಬಂದು ಮತ್ತೆ ಇವನಿಗೆ ತೋರಿಸೋದು ಇವರ ಮಗನಕ್ಕೆ ಸ್ವಲ್ಪ ಈರಯ್ಯಕ್ಕೆ ಅಸಮಾಧಾನ ಆಯಿತು. ಸೊ ನಮ್ಮ ತಾಯಿಗಿಂತ ಮೋಸ ಆಗಿದೆ, ಇವನು ಊರಿಗೆ ಬರುವಾಗ ಉಳಿದವರು ನಮ್ಮನ್ನು ಒಂದು ಅವಮಾನ ಆಗ್ತಾ ಇದೆ ಅಂದ್ರೆ ಆ ನೆಪದಲ್ಲಿ ಈ ಘಟನೆ ಆಗಿದೆ. ಈರಯ್ಯಕ್ಕೆ ತಂದೆನೂ ಇದ್ದಾರೆ. ಈರಯ್ಯಕ್ಕೆ ತಂದೆ ತಾಯಿ ಇಬ್ಬರು ಇದ್ದಾರೆ. ತಂದೆ ಈರಯ್ಯ ಜೊತೆ ಇದ್ದಾನೆ, ತಾಯಿ ಈರಯ್ಯ ತಮ್ಮನ ಜೊತೆ ಇದ್ದಾರೆ ಹುಬ್ಳಿಯಲ್ಲಿ. ಸೊ ಪ್ರೈಮ ಫೇಸಿ ನಮಗೆ ಐ ವಿಟ್ನೆಸ್ ಇವರೆಲ್ಲ ಹೇಳೋ ನೆಪದಲ್ಲಿ ಒಬ್ಬರು ಆಗಿರೋದಾಗಿ ಹೇಳ್ತಾ ಇದ್ದಾರೆ. ಬಟ್ ನಾವು ಐ ವಿಟ್ನೆಸ್ಸನ್ನು ಚೆಕ್ ಮಾಡ್ತೀವಿ, ಇಲ್ಲ ಬೇರೆಯವರ ಇಂಥ ಸಂದರ್ಭಗಳಲ್ಲಿ ಆಗಿರೋ ಸಂದರ್ಭದಲ್ಲಿ ಬೇರೆ ಎವಿಡೆನ್ಸಸ್ ನಮಗೆ ಸಿಗ್ತದೆ, ಅದು ಬಗ್ಗೆ ನಡೀತಾ ಇದೆ. ಬಟ್ ಐ ವಿಟ್ನೆಸ್ ಪ್ರಕಾರ ಒಬ್ಬರೇ ಆಗಿರೋದಾಗಿ ನಮಗೆ ತಿಳಿಸಿದ್ದಾರೆ. ಸೊ ಅದೊಂದು 2-3 ಇದು ಇರುತ್ತೆ, ಅದು ಡೀಟೇಲ್ ಆಗಿ ಬೇಕು. ಪ್ರೆಸ್ ನೋಟ್ ಇದೆ. ಇನ್ನೊಂದು 2 ಕೇಸ್ ಇದೆ, ಫಸ್ಟ್ ಅದನ್ನು ನಾನು ಮುಗಿಸ್ಬಿಡ್ತೀನಿ. 3 ಜನ ಡೆತ್ ಆಗಿದ್ದಾರೆ ರೋಡ್ ಆಕ್ಸಿಡೆಂಟಲ್ಲಿ, ಹಾರಗ್ರೆಯಲ್ಲಿ. ಬೇಕಾ? 3 ಜನ ಡೆತ್ ಆಗಿದ್ದಾರೆ ಒಂದೇ ಕೇಸ್. ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಂ, ಇಲ್ಲ ಆ ಕೇಸಲ್ಲಿ ನಮ್ಮ ಕಡೆ ಭೇಟಿ ಆಗೋದು, ವಿಚಾರಣೆ ನಡೀತಾ ಇರೋ ಆಫೀಸರ್ಸ್ ಅಲ್ಲಿ ಘಟನೆ ಎಕ್ಸಾಕ್ಟ್ಲಿ ಏನಾಗಿದೆ ಅದು ಅವರು ಲೋಕಲಿ ವಿಚಾರಣೆ ಮಾಡಬೇಕು. ಸೊ ನಮಗೆ ಇವರು ಬೇರೆ ಮೀಡಿಯಾಗಳಲ್ಲಿ ಏನೇನೋ ಮಾಡಿ ಬಿಡ್ತಾ ಇದ್ದಾರೆ. ವಿಚಾರಣೆ ಏನಾಗಿದೆ ಜಡ್ಜಸ್ ಇರ್ತಾರೆ. ಈಗ ಹಳೆಯ ಕಾಲದ ಥರ ಇಲ್ಲ, ನಾವು ಕರ್ಕೊಂಡು ಹೋಗಿ ಬಿಟ್ಟಾದ್ಮೇಲೆ ಅವರು JC ಕಳಿಸೋದಿಲ್ಲ. JC ಕಳಿಸೋದಕ್ಕೆ ಮುಂಚೆ ನಾವು ಹೇಳೋದೆಲ್ಲ ಅವರು ಒಪ್ಪಂಗಿಲ್ಲ, ಇವರಕ್ಕೆ ಅವಕಾಶ ಇರ್ತದೆ. ಮೋಸ್ಟ್ ಆಫ್ ದ ಟೈಮ್ ಈಗ ಇದೇ ಕೊಡ್ತಾ ಇಲ್ಲ, JCನೇ ಕೊಡ್ತಾ ಇಲ್ಲ. ಇಲ್ಲ ಬೆಳಗಾವಿ ಭರವಸೆ ಇರಲಿ. ಏನಾಗಿದೆ ಅಂದರೆ ಹೇಳೋದಕ್ಕೆ ಮುಂಚೆ ನಾವು ಅವನು ಹೇಳೋದು ಮಾತ್ರ, ಒಬ್ಬರು ಹೇಳೋದು ಮಾತ್ರ ನಿಜ ಅಂದರೆ ಹಿಂಗೆ ಹೇಳೋಕ್ಕಾಗುತ್ತದೆ. ಯು ಕಮ್ ವಿತ್ ಎನಿ ಎವಿಡೆನ್ಸ್ ಐ ವಿಲ್ ಅರೆಸ್ಟ್ ದಮ್ ಅಷ್ಟೇ. ಕನ್ವಿನ್ಸ್ ಆಗಬೇಕಲ್ಲ. ಈಗ ನಾವು ಕರ್ಕೊಂಡು ಹೋಗಿ ಕೋರ್ಟ್ಗೆ ಹೋಗಿ ಪ್ರೊಡ್ಯೂಸ್ ಮಾಡುವಾಗಲೂ ಕೋರ್ಟಲ್ಲಿ ಅವ್ರು ಕನ್ವಿನ್ಸ್ ಆಗಬೇಕಲ್ಲ, ಜಡ್ಜಸ್ ಕನ್ವಿನ್ಸ್ ಆಗಬೇಕಲ್ಲ, ಮಜಿಸ್ಟ್ರೇಟ್ ಕನ್ವಿನ್ಸ್ ಆಗಬೇಕಲ್ಲ. ಸುಮ್ಮನೆ ನಾವು ಹೋಗಿ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ ಕನ್ವಿನ್ಸ್ ಆಗಲ್ಲ. ಈಗ ಹಳೆಯ ಕಾಲದ ಥರ ಇಲ್ಲ ಅದು. ಸೊ ಕನ್ವಿನ್ಸ್ ಆಗುವ ರೀತಿಯಲ್ಲಿ ಅವ್ರು ಯಾವುದೋ ಒಂದು ಎವಿಡೆನ್ಸ್ ಕೊಡಬೇಕು. ಆವಾಗಲೇ ರಿಮಾಂಡ್ ಅಪ್ಲಿಕೇಶನಲ್ಲಿ ಅದನ್ನು ಮೆನ್ಷನ್ ಮಾಡಿನೇ ಕೊಡಬೇಕು. ನಾಳೆ ಹೆಚ್ಚು ಕಡಿಮೆ ಆಗುತ್ತಂದ್ರೆ ಇನ್ಚಾರ್ಜ್ ಆಫೀಸರ್ ಮೇಲ್ಗಡೆ, ಇನ್ವೆಸ್ಟಿಗೇಟ್ ಮಾಡೋರ ಮೇಲ್ಗಡೆ ಕ್ರಮ ಕೈಗೊಳ್ಳೋದಕ್ಕೆ ಈಗ ಮಾಡ್ತಾ ಇದ್ದಾರೆ, ಸ್ಟಿಚಸ್ ಪಾಸ್ ಮಾಡ್ತಾರೆ. ಕಂಪ್ಲೇಂಟ್ ನೀವು ಈಗ ಕಂಪ್ಲೇಂಟ್ ಯಾರೋ ಒಬ್ಬರು, ಉದಾಹರಣೆಗೆ ಕಂಪ್ಲೇಂಟ್ ಕೊಡುವಾಗಲೇ, ಈಗ ಮರ್ಡರ್ ಕೇಸಲ್ಲಿ ಈಗ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಡುವಾಗಲೇ ಅವರು ಒಂದು 10 ಜನ ಹೆಸರು ಸೇರಿಸಿ ಕಂಪ್ಲೇಂಟ್ ಕೊಡ್ತಾರೆ. ಮರ್ಡರ್ ಕೇಸಲ್ಲಿ 10 ಜನಕ್ಕೆ ಹೆಸರು ಇದೆ, 10 ಜನರು ಅರೆಸ್ಟ್ ಮಾಡಿ ಅಂದರೆ ಅರೆಸ್ಟ್ ಮಾಡಲ್ಲ. ಪ್ರೈಮ ಫೇಸಿಸ್ ದ್ಯಾರ್ ಶುಡ್ ಬಿ ಸಮ್ ಎವಿಡೆನ್ಸ್. ನೀವು ಎನಿ ಕೇಸ್, ರೇಪ್ ಕೇಸ್ ಇರಲಿ, ಮರ್ಡರ್ ಕೇಸಲ್ಲಿ ಎನಿ ಕೇಸ್, ಅಟ್ಲೀಸ್ಟ್ ಆ ಸ್ಥಳದಲ್ಲಿ ಇರೋದಕ್ಕೆ ಎವಿಡೆನ್ಸ್ ಇರಬೇಕು, ಜೊತೆಗೆ ಹೋಗಿರೋದಕ್ಕೆ ಐ ವಿಟ್ನೆಸ್ ಇರಬೇಕು, ಇಲ್ಲ ಯಾವುದೋ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಇರಬೇಕು. ವಿಚಾರಣೆ ನಡೀತಾ ಇದೆ ಈ ಕೇಸ್ ಬಗ್ಗೆ ನೀವು ಹೇಳ್ತೀರಂದ್ರೆ ನಾನು ಒಂದು ದಿವಸದಲ್ಲಿ ಸುಮಾರು 40-50 ಕೇಸ್ ಆಗ್ತದೆ. ಈ ಕೇಸ್ ನನಗೆ ಹೆಂಗೆ ಗೊತ್ತಾಗುತ್ತೆ? ನೀವು ಹೇಳ್ತೀರಂದ್ರೆ ನಾನು ಪ್ರಿಪೇರ್ ಮಾಡ್ಕೊಂಡು ಏನಾಗಿದೆ ಅಂದ್ರೆ ಹೇಳ್ಕೊಂಡು ಹೇಳ್ತೀನಿ. ಇಲ್ಲ, ಈ ಕೇಸ್ ಬಗ್ಗೆ ಜನರಲಿ ವಿ ಗಿವ್ ಅ ಫ್ರೀಡಮ್ ಟು IO. ವೆನ್ ಯು ಹ್ಯಾವ್ ಬಿಗ್ ಇಶ್ಯೂಸ್, ಆವಾಗ ನಮ್ಮ ಕಡೆ ಬರುವಾಗ ಸರ್ ಇಂಥ ಅನ್ಯಾಯ ಆಗಿದೆ ಅಂದರೆ ವಿತ್ ಎವಿಡೆನ್ಸ್ ಯಾರು ಹೇಳುವಾಗ ಎಸ್ ವಿಲ್ ಟ್ರಸ್ಟ್. IO ಮೇಲೆ ನಿಮಗೆ ಅಸಮಾಧಾನ ಇದೆ ಅಂದರೆ ಬೇರೆಯವರು ಚೇಂಜ್ ಮಾಡಿ ಕೊಡ್ತೀವಿ. ಸೊ ಅದರ್ವೈಸ್ ವಿ ಡು ನಾಟ್ ಇಂಟರ್ವಿನ್ ಇನ್ ಇನ್ವೆಸ್ಟಿಗೇಷನ್. ನಾವು ಮೇಲ್ಮಟ್ಟದಿಂದ ಪ್ರತಿ ಕೇಸಲ್ಲಿ
ನಾವು ಇನ್ವಾಲ್ವ್ ಆಗೋದೇ ಇಲ್ಲ. ಅವರು ಕರೆಕ್ಟ್. ಸಿ ಯಾರು ಅಗೇನ್ ಐ ವಿಲ್ ಕಮ್ ಟು ದ ಪಾಯಿಂಟ್ ಯಾರು ಎಫ್ ಐ ಆರ್ ಮಾಡಬೇಕಂದ್ರೆ ದ್ಯಾಟ್ ಶುಡ್ ಬಿ ಅಟ್ಲೀಸ್ಟ್ ಮಿನಿಮಮ್. ಈಗ ನನ್ನ ಮೇಲ್ಗಡೆ ಉದಾಹರಣೆಗೆ ಬಂದ ನನ್ನ ಮೇಲ್ಗಡೆ ಎಸ್ ಪಿ ಅವರು ನನ್ನ ಜಾತಿ ನಿಂದನೆ ಮಾಡಿದ್ದಾರೆ ಅಂದರೆ ಒಬ್ಬರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಸರ್ ನನ್ನ ಮೇಲ್ಗಡೆನೇ ಇಲ್ಲ ನಿಮ್ಮ ಮೇಲ್ಗಡೆ ಎಫ್ ಐ ಆರ್ ಮಾಡೋಕ್ಕಾಗುತ್ತದ? ದ್ಯಾಟ್ ಶುಡ್ ಬಿ ಸಮ್ ಪ್ರೂಫ್. ನೀವೀಗ ಮಾಡಿದ್ರೆ ಅಂದರೆ ಇಲ್ಲಿ ಉದಾಹರಣೆಗೆ ಸುಳ್ಳು ಕೇಸು ನಿಮ್ಮ ಮೇಲ್ಗಡೆ ದಾಖಲು ಮಾಡ್ತೀನಿ ಅಂದರೆ ಬರ್ತಾರೆ. ದ್ಯಾಟ್ ಶುಡ್ ಬಿ ಅಟ್ಲೀಸ್ಟ್ ಬಿಲೀವ್ ಮಾಡಬೇಕಲ್ಲ. ಈಗ ಗಾಯ ಆಗಿದೆ ಅಂದರೆ ಎಸ್ ಗಂಭೀರವಾದ ಗಾಯ ಆಗಿದೆ, ವಿಲ್ ರಿಜಿಸ್ಟರ್ ಎಫ್ ಐ ಆರ್ ಇಮಿಡಿಯೇಟ್ಲಿ. ಕೊಡುವ ಕಂಪ್ಲೇಂಟ್ಗೆಲ್ಲ ಎಫ್ ಐ ಆರ್ ಮಾಡಬೇಕಂದ್ರೆ ಇಲ್ಲ. ಅದಕ್ಕೆ ಈಗ BNSS ಅಲ್ಲಿ ಈಗ ಸಫಿಷಿಯೆಂಟ್ಲಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕಿದೆ. NC ಅಲ್ಲಿ ನಾವು ಎಫ್ ಐ ಆರ್ ಮಾಡೋದಕ್ಕೆ ಬರಲ್ಲ, NC ಅಂದ್ರೆ ಮಾಡಿಕೊಡ್ತೀವಿ. ಸೊ ವೆನ್ ಮಿನಿಮಮ್ ಮೆಟೀರಿಯಲ್ ಎವಿಡೆನ್ಸ್ ಇಸ್ ದರ್ ವಿಲ್ ಗೋ ಫಾರ್ ಎಫ್ ಐ. ಶುರು ಮಾಡೋಣ. ಫೆಬ್ರವರಿ 2ನೇ ತಾರೀಕು ಬೆಳಗಾವಿ ಜಿಲ್ಲೆ ಹಾರಗೆರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಒಂದು ರಹಮಾನ್ ದಾಬಾ, ಹಾರಗೆರೆಯಿಂದ ಒಂದು ಹತ್ತಿರ ಇರುವ ರಹಮಾನ್ ದಾಬಾ ಅಂದರೆ ಒಂದು ದಾಬಾ ಹತ್ತಿರ ನಿನ್ನೆ ಒಂದು ರೋಡ್ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಸ್ಪ್ಲೆಂಡರಲ್ಲಿ 3 ಜನ ಹುಡುಗರು ಬೈಕಲ್ಲಿ ಓಡಿಸ್ಕೊಂಡು ಬಂದಿರೋ ಸಂದರ್ಭದಲ್ಲಿ ಯಾವುದೋ ಒಂದು ಗಾಡಿಯಲ್ಲಿ ಆಕ್ಸಿಡೆಂಟ್ ಆಗಿ 3 ಜನನೂ ಕೂಡ ಇವತ್ತು ಮೃತಪಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ತಕ್ಷಣವೇ ಇದು ನಿನ್ನೆ ರಾತ್ರಿ 9:50ಕ್ಕೆ ಘಟನೆ ಆಗಿರ್ತದೆ. ಘಟನೆ ಆದ ನಂತರ ಸ್ಥಳಕ್ಕೆ ಇಮಿಡಿಯೇಟ್ಲಿ ಹಾರಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಹಾರಗೆರೆ PSI ಎಲ್ಲ ಕೂಡ ಭೇಟಿ ನೀಡಿರ್ತಾರೆ. ಮತ್ತು ಒಬ್ಬರು ಮಲ್ಲಪ್ಪ ಎಂಬವರನ್ನು KLE ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುವ ಸಂದರ್ಭದಲ್ಲಿ ಇವತ್ತು ಮಧ್ಯಾಹ್ನ 2:15ಕ್ಕೆ ಅವರು ಕೂಡ ಮೃತಪಟ್ಟಿರ್ತಾರೆ. ಈ ಕೇಸಲ್ಲಿ 3 ಜನನೂ ಕೂಡ ಯಾರೂ ಹೆಲ್ಮೆಟ್ ಹಾಕಿರಲ್ಲ. ಒಂದು ವೇಳೆ ಹೆಲ್ಮೆಟ್ ಹಾಕಿರೋ ಸಂದರ್ಭದಲ್ಲಿ ಈ ಕೇಸಲ್ಲಿ 100% ಬದುಕೋದಕ್ಕೆ ಅಟ್ಲೀಸ್ಟ್ 50-50 ಚಾನ್ಸ್, ಒಬ್ಬರು ಇಲ್ಲ ಇಬ್ಬರು ಅಟ್ಲೀಸ್ಟ್ ಬದುಕಿರಬಹುದು. ಸೊ ಈ ಕೇಸ್ ಗಂಭೀರವಾದ ಕೇಸ್. ಇದರಲ್ಲಿ ಯಾರು ಈ ಕೇಸಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿದ್ದಾರೆ ಎಂಬುದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಅದರಲ್ಲಿ ನಮಗೆ ಲೀಡು ಕೂಡ ಸಿಕ್ಕಿದೆ. ಕೇಸ್ ಬಗ್ಗೆ ನಾವು ತನಿಖೆ ಮಾಡಿಸ್ತೀವಿ. ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಿಗೆ ಹೇಳ್ಕೊಳ್ಳೋದೇನೆಂದರೆ, ರೋಡಲ್ಲಿ ಈ ಜಾನ್ವರಿ ತಿಂಗಳಲ್ಲಿ ನಾವು ಭಾಳಷ್ಟು ರಕ್ಷಣೆ ಸೇಫಾಗಿ ಮಾಡೋದಕ್ಕೆ ನಾವು ಭಾಳಷ್ಟು ವಿಚಾರಗಳನ್ನು ಮಾಡಿದ್ವಿ. ಆ ನೆಪದಲ್ಲಿ ನೀವು ಭಾಳಷ್ಟು ರೈತರಿರಲಿ ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದ್ದೀರಿ. ಟ್ರ್ಯಾಕ್ಟರಲ್ಲಿ ತುಂಬ ಶಬ್ದ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಅದರಿಂದ ಸಮಸ್ಯೆ ಆಗ್ತಾ ಇದೆ. ಎಮರ್ಜೆನ್ಸಿ ವೆಹಿಕಲ್ ಸೈರನ್ ಹಾಕೋದು ಗೊತ್ತಾಗಲ್ಲ, ಹಾರನ್ ಹಾಕ್ತಿ ಅಂದರೆ ಗೊತ್ತಾಗಲ್ಲ, ಇಂಥ ಕಂಪ್ಲೇಂಟ್ ಮಾಡಿದಿರಿ. ಆ ನೆಪದಲ್ಲಿ ಸುಮಾರು 200ಕ್ಕಿಂತ ಜಾಸ್ತಿ ಈ ಸೌಂಡ್ ಬಾಕ್ಸಸನ್ನು ಟ್ರ್ಯಾಕ್ಟರ್ಲಿಂದ ನಾವು ಬಿಚ್ಚಿ ಕೇಸನ್ನು ಕೂಡ ಅದು ಮೇಲ್ಗಡೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಈಗ ನಾವು ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇನಲ್ಲಿ ಟೋಲ್ ಬೂತ್ ಇರ್ತದೆ, ದುಡ್ಡು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಆದರೆ ಕೂಡ ಇದರಲ್ಲಿ ಲೇನ್ ಮಾರ್ಕಿಂಗ್ ಮಾಡಬೇಕಾಗುತ್ತದೆ. ನೈಟ್ ಟೈಮಲ್ಲಿ ಬರೋ ಸಂದರ್ಭದಲ್ಲಿ ಓವರ್ಟೇಕಿಂಗಲ್ಲಿ ಲೇನ್ ಮಾರ್ಕಿಂಗ್ ಇಲ್ಲ ಅಂದರೆ ಓವರ್ಟೇಕ್ ಮಾಡೋ ಸಂದರ್ಭದಲ್ಲಿ ಜಡ್ಜ್ಮೆಂಟ್ ಮಾಡ್ತೀವಿ. ಒಂದು ಗಾಡಿ ಈ ರೋಡಲ್ಲಿ ಇದು ಹೋಗ್ತದಾ ಇಲ್ಲವ ಅಂದ್ರೆ ಲೇನ್ ಮಾರ್ಕಿಂಗ್ ಇರೋ ಸಂದರ್ಭದಲ್ಲಿ ಆ ಜಡ್ಜ್ಮೆಂಟ್ ಚೆನ್ನಾಗಿ ಬರ್ತದೆ. ಭಾಳಷ್ಟು ಟೋಲ್ ಬೂತ್ ಇರೋದು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಕಡೆ, ಆದರೆ ಕೂಡ ಈ ಮಾರ್ಕಿಂಗ್ಸ್ ಇಲ್ಲ. ಅದು ಬಗ್ಗೆನೂ ಕೂಡ ಈಗ ಸರ್ವೆ ಮಾಡ್ತಾ ಇದ್ದೀವಿ. ಹೈವೇ ಮತ್ತು ಟೋಲ್ ಬೂತ್, ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇಲಿ ಎಲ್ಲಿ ಟೋಲ್ ಬೂತ್ ಇರ್ತದೋ ಅವ್ರ ಮೇಲ್ಗಡೆ ಕೂಡ ಕೇಸ್ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ಮತ್ತು ಇಂಜಿನಿಯರ್ಸ್ ಯಾರ್ಯಾರು ಜವಾಬ್ದಾರಿ ಇರ್ತದೋ ಅವ್ರ ಮೇಲ್ಗಡೆ ಕೂಡ ಇದು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಅದೇ ರೀತಿಯಲ್ಲಿ ಲಾಸ್ಟ್ ಒಂದು ತಿಂಗಳಲ್ಲಿ ಜನವರಿ 2025 81 ಫ್ಯಾಟಲ್ ಕೇಸಸ್ ಆಗಿದೆ. ಅದರಲ್ಲಿ 84 ಜನ ಮೃತಪಟ್ಟಿರ್ತಾರೆ. ಈ ವರ್ಷ 65 ಫ್ಯಾಟಲ್ ಕೇಸಸ್ ಆಗಿದೆ, ಅದರಲ್ಲಿ 68 ಜನ ಮೃತಪಟ್ಟಿರ್ತಾರೆ. ಸೊ ಈ ವರ್ಷ ಒಂದು ತಿಂಗಳಲ್ಲಿ 16 ಜನ ಜೀವ ನಾವು ಸೇವ್ ಮಾಡಿದೆ ಅಂದರೆ ಅಂದ್ಕೊಳ್ತೀವಿ. ನಮ್ಮ ಪ್ರಯತ್ನ ನಡೀತಾ ಇದೆ. DD ಕೇಸಸ್ ಜಾಸ್ತಿ, ಕುಡಿದುಬಿಟ್ಟು ಗಾಡಿ ಓಡಿಸೋರ ಮೇಲ್ಗಡೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾ ಇದ್ದೀವಿ. ಪೊಲೀಸ್ ಕಡೆಯಿಂದ ಕೆಲವೊಂದು ಪ್ರಯತ್ನಗಳು ಮಾಡಬಹುದು, ಆದರೆ ಸಾರ್ವಜನಿಕರಾದ ನೀವು ಸರಿಯಾಗಿ ಗಾಡಿ ಓಡಿಸಲ್ಲ, ಜವಾಬ್ದಾರಿಯಿಂದ ಓಡಿಸಲ್ಲ ಅಂದರೆ ಈ ಆಕ್ಸಿಡೆಂಟ್ ನಾವು ತಡೆಗಟ್ಟುವುದಕ್ಕೂ ತುಂಬ ಕಷ್ಟ ಆಗ್ತದೆ. ಅದರಿಂದ ದಯವಿಟ್ಟು ಸಾರ್ವಜನಿಕರು ಹೆಲ್ಮೆಟ್ ಹಾಕೋದು, ಅಟ್ಲೀಸ್ಟ್ ಸ್ವಲ್ಪ ನೈಟ್ ಟೈಮಲ್ಲಿ ಓಡಿಸುವಾಗ ನಿಧಾನಕ್ಕೆ ಓಡಿಸೋದು, ಓವರ್ ಸ್ಪೀಡಿಂಗಲ್ಲಿ ಹೋಗಬಾರ್ದು. ಇದು ನೀವು ಮಾಡಬೇಕಂದ್ರೆ ಹೇಳ್ಕೊಳ್ತೀವಿ. ಉಳಿದ ಏನೋ ನೀವು ಸಲಹೆ ಹೇಳ್ಕೊಡ್ತೀರೋ ಅದು ಕೂಡ ನಾವು ಪೊಲೀಸ್ ಇಲಾಖೆಯಿಂದ ಮತ್ತು ಬೇರೆ ಬೇರೆ ಇಲಾಖೆಯಿಂದ ಮಾಡೋದಕ್ಕೂ ಕೂಡ ನಾವು ತಯಾರಿದ್ದೀವಿ.
ಕಬ್ಬಿನ ಟ್ರ್ಯಾಕ್ಟ್ರಲ್ಲಿ ಆಗ್ತಾ ಇದೆ, ಕಬ್ಬಿನ ಟ್ರ್ಯಾಕ್ಟ್ರಲ್ಲಿ ಆಗ್ತಾ ಇದೆ. ಆದರೆ ಕೂಡ ಲಾಸ್ಟ್ ಇಯರ್ಗಿಂತ ಈ ವರ್ಷ ಭಾಳಷ್ಟು ಕಡಿಮೆ ಆಗಿದೆ. ಕಾರಣ ಏನಂದರೆ ಇದು ಒಂದು ರಿಫ್ಲೆಕ್ಟರ್ ಕ್ಲಾತ್ ಕಡ್ಡಾಯವಾಗಿ ಮಾಡ್ತಾ ಇದ್ವಿ, ಅದು ಕೇಸಸ್ಸು ಕೂಡ ಹಾಕಿದ್ವಿ. ಅದರಲ್ಲಿಂದ ಈಗ ಆಲ್ಮೋಸ್ಟ್ 95% ಆಫ್ ದ ವೆಹಿಕಲಲ್ಲಿ ರಿಫ್ಲೆಕ್ಟರ್ ಕ್ಲಾತ್ ಹಿಂದುಗಡೆ ಇರ್ತದೆ. ಸ್ವಲ್ಪ ದೂರದ ಒಂದು 20-30 ಮೀಟ್ರ್ ಹೋಗುವಾಗಲೇ ಆ ರಿಫ್ಲೆಕ್ಟರ್ ಕ್ಲಾತ್ ಎದ್ದು ಕಾಣ್ತದೆ. ಅದರಿಂದ ಸ್ವಲ್ಪ ಕಡಿಮೆ ಆಗ್ತದೆ. ಆದರೆ ಕೂಡ ನೀವು ಹೇಳೋದು ಸರಿ ಇದೆ, ಸೈಡಲ್ಲಿ ರೋಡ್ ಸೈಡಲ್ಲಿ ನಿಲ್ಲಿಸುವಾಗ ಅದು ಹಾಕೋದಿಲ್ಲ. ಆ ಸಂದರ್ಭದಲ್ಲಿ ಅಂಥ ಕೇಸಸ್ ಕೂಡ ಒಡ್ಕೊಂಡು ಡೆತ್ ಆಗುವುದು ಕೂಡ ಆಗ್ತಾಯಿದೆ. ಅವ್ರ ಮೇಲ್ಗಡೆ ಕೂಡ ಕೇಸಸ್ ಜಾಸ್ತಿ ಹಾಕಿದ್ವಿ. ಮುಂದಿನ ವರ್ಷಗಳಲ್ಲಿ ಇನ್ನೂ ಕೂಡ ಪ್ರಾಮಾಣಿಕವಾಗಿ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಸರ್ವೆ ಆಲ್ರೆಡಿ ವಿಲ್ ಗಿವ್ ಇಶ್ಯೂ ನೋಟಿಸ್. ಸರ್ವೆ ಮಾಡ್ತಾ ಇದ್ವಿ ಬೈಲೊಂಗಲ್ಲಿಂದ. ಈಗ DSP ಬೈಲೊಂಗಲ್ ಮತ್ತು ಹತ್ತನಿ ಎಲ್ಲಿ ಟೋಲ್ ಬೂತ್ ಇರ್ತದೋ ಅವ್ರಿಗೆ ಫಸ್ಟ್ ಆಲ್ರೆಡಿ ಡಿಸ್ಕಷನ್ ಆಯಿತು. ಒಂದು ವೇಳೆ ಓವರ್ಟೇಕಿಂಗಲ್ಲಿ ಒಂದು ಕಡೆ ಅಲ್ಲಿ ವೈಟ್ ಮಾರ್ಕಿಂಗ್ ಇಲ್ಲ ಅಂದರೆ ಅದರಿಂದ ನೈಟ್ ಟೈಮಲ್ಲಿ ಆಕ್ಸಿಡೆಂಟ್ ಆಗುತ್ತದೆ. ಅಂತಾಗ ಆಕ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ಹೈವೇ ಇಂಜಿನಿಯರ್ ಮೇಲ್ಗಡೆನೂ ನಾವು ಕೇಸಸ್ ಹಾಕ್ತೀವಿ. ಕೇಸಸ್ ಹಾಕುವಾಗ ಚಾರ್ಜ್ ಶೀಟಲ್ಲಿ ನಾವು ಪರ್ಮಿಷನ್ ತೊಗೊಳ್ಬೇಕಾಗುತ್ತದೆ, ಇಲಾಖೆಯಿಂದ ಪರ್ಮಿಷನ್ ತೊಗೊಳ್ಬೇಕಾಗ್ತದೆ. ಬಟ್ ಅವರ ಜವಾಬ್ದಾರಿ ಬರ್ತದೆ. ಅದೇ ರೀತಿಯಲ್ಲಿ ಈ ಕಾಂಟ್ರಾಕ್ಟರ್ಸ್ ನಿಮಗೆ ಗೊತ್ತಿರ್ತದೆ, ಟೋಲ್ ಬೂತಲ್ಲಿ ದೇ ಆರ್ ಕಲೆಕ್ಟಿಂಗ್ ಮನಿ. ಇದು ರೋಡ್ ಫರ್ನಿಚರ್ ಅಂದರೆ ಹೇಳ್ತಾರೆ. ರೋಡ್ ಫರ್ನಿಚರ್ ಅಂದರೆ ವಾರ್ನಿಂಗ್ ಸೈನ್ಸ್ ಇರಬೇಕು, ಮತ್ತು ವೈಟ್ ಟ್ಯಾಪಿಂಗ್ ಇರಬೇಕು, ಥರ್ಮೋಪ್ಲಾಸ್ಟ್ ಪೇಂಟ್ ಹಾಕಿರ್ತಾರೆ. ಅದು ಎದ್ದು ಕಾಣ್ತದೆ, ನೈಟಲ್ಲಿ ನೀವು ಹೋಗುವಾಗ ರಿಫ್ಲೆಕ್ಟಿವಿಟಿ ಇರ್ತದೆ. ಸೊ ಅದು ಭಾಳಷ್ಟು ಕಡೆ ಮೇಂಟೈನ್ ಆಗ್ತಾ ಇಲ್ಲ. ಕೆಲವೊಂದು ಕಡೆ ಇರುವುದು ರಿಫ್ಲೆಕ್ಟಿವ್ ಇಂಡೆಕ್ಸ್ ಅಂದರೆ ಹೇಳ್ತಾರೆ, ಆ ಇಂಡೆಕ್ಸ್ ಕಮ್ಮಿ ಆಗಿರ್ತದೆ, ಕಲರ್ ಫೇಡ್ ಆಗಿರ್ತದೆ. ಸೊ ಅದು ಕೂಡ ಮಾಡಬೇಕು. ಅದ್ರ ಬಗ್ಗೆ ಲೆಟ್ರ್ ಈಗ ಸರ್ವೆ ಮಾಡ್ತಾ ಇದ್ದೀವಿ. ಸರ್ವೆ ಮಾಡಿ ನಂತರ ಇವ್ರಿಗೆ ಜವಾಬ್ದಾರಿನೂ ಹೇಳ್ತೀವಿ. ಒಂದು ವೇಳೆ ಮುಂದುವರಿಯಲ್ಲ ಅಂದರೆ 100% ಕೇಸ್ ಹಾಕ್ತೀವಿ. ಅದು ಈಗಲೇ ನಾವು ಸೂಚನೆ ಕೊಡ್ತಾ ಇದ್ವಿ. ಸೊ ಸೋಷಿಯಲ್ ಮೀಡಿಯಾ ಬಗ್ಗೆ ಏನು ಬೇಕಾ, ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಬೇಕಾದ್ರೆ ಕಲೆಕ್ಟ್ ಮಾಡಿ ಇಟ್ಕೊಳ್ಬೋದು. ಸೋಷಿಯಲ್ ಮೀಡಿಯಾನಲ್ಲಿ ಪರ್ಟಿಕ್ಯುಲರ್ಲಿ ರಾಯ್ಬಾಗ್, ಕೆಲವೊಂದು ಕಡೆ ಗೋಕಾಕ್ ಕಡೆ ಹುಡುಗರು ಗಾಡಿಯಲ್ಲಿ ವಿತೌಟ್ ಹೆಲ್ಮೆಟ್ ಯಾವುದು ಹಾಕದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಕೊಂಡು ಒಂದು 10 ಜನ ರೋಡ್ ಪೂರ್ತಿ ಬ್ಲಾಕ್ ಮಾಡ್ಕೊಂಡು ಹೋಗೋದು, ಮತ್ತು ಉಳಿದವರಿಗೂ ತೊಂದರೆ ಆಗುವ ರೀತಿಯಲ್ಲಿ ಗಾಡಿ ಓಡಿಸೋದು. ಮತ್ತು ಗಾಡಿಯಲ್ಲಿ ಈಗ ಉದಾಹರಣೆಗೆ ತಾರ್ ಜೀಪ್ ಇದಂದರೆ 4 ಜನ 5 ಜನ ಹೋಗೋದಕ್ಕೆ ಅವಕಾಶ ಇರ್ತದೆ. ಅದರಲ್ಲಿ 10-15 ಜನ ಹೋಗ್ಬೋದು, ಅದನ್ನು ವಿಡಿಯೋ ತೊಗೊಂಡು ಹಾಕ್ಬೋದು. ಸೊ ಇಂಥ ಸಂದರ್ಭದಲ್ಲಿ ನಾವು 100% ನಾವು ಕೇಸ್ ಮಾಡ್ತೀವಿ. ಆಲ್ರೆಡಿ ನಾವು ಈಗ ಮುರುಗೋಡು ಸ್ಟೇಷನಲ್ಲಿ ಕೂಡ ಮಾಡಿದ್ದೀವಿ. ಮತ್ತು ಯಾವುದೇ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ, ಅಶ್ಲೀಲ ರೀತಿಯಲ್ಲಿ ಹೆಣ್ಮಕ್ಳಿರಲಿ ಹುಡುಗರಿರಲಿ ತುಂಬ ಕೆಟ್ಟ ಶಬ್ದದಿಂದ ಬೈಯೋದು, ಅದಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ರೀಲ್ಸ್ ಮಾಡಿ ಹೆಣ್ಮಕ್ಳು ಯಾರು ಬಿಡ್ತಾರಂದನೂ ಕೂಡ ಅದು ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಸೆಕ್ಷನ್ 296 BNS ಪ್ರಕಾರ ಒಂದು ಕ್ರಮ ಕೈಗೊಳ್ತೀವಿ. ಇನ್ನೊಂದು IT ಆ್ಯಕ್ಟ್ 67 ಆ್ಯಂಡ್ 67A ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್, ಅದರಲ್ಲಿ ಕೂಡ ಅಬ್ಸೀನ್ ಆ್ಯಕ್ಟ್ ಇರ್ತದೆ. ಅಂದರೆ ಅದರಲ್ಲಿ ಕೂಡ ನಾವು ಕೇಸಸ್ ಮಾಡ್ತೀವಿ. ದಯವಿಟ್ಟು ನೀವು ಸೋಷಿಯಲ್ ಮೀಡಿಯಾನಲ್ಲಿ ಯಾವುದೇ ನಮಗೆ ಜವಾಬ್ದಾರಿ ಇಲ್ಲ ಅಂದರೆ ಅಂದ್ಕೊಳ್ಳೋದು ಬೇಡ. ಸೋಷಿಯಲ್ ಮೀಡಿಯಾನಲ್ಲಿ ಈ ರೌಡಿಸಮ್ ಬಗ್ಗೆ ಪ್ರಮೋಟ್ ಮಾಡೋದು ಮತ್ತು ಬೇರೆ ಬೇರೆ ಅಬ್ಸೀನ್ ಆ್ಯಕ್ಟ್ ನೋಡೋಕ್ಕೆ ಆಗಲ್ಲ ಅಂತಾಗ ವೀಡಿಯೋಸ್ ಯಾವುದನ್ನು ನೀವು ಅಪ್ಲೋಡ್ ಮಾಡ್ತೇವೆ ಅಂದರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಮತ್ತು ಫೋನನ್ನು ನಿಮ್ಮ ಯಾವುದೆಲ್ಲ ವಿಡಿಯೋ ತೊಗೊಂಡಿದ್ದೀರಿ ಎವಿಡೆನ್ಸ್ಗಾಗಿ ಅದು ಕೂಡ ನಾವು ಸೀಸ್ ಮಾಡ್ತೀವಿ. ಮಾಡಿದ್ದೀವಿ, ಮುರುಗೋಡಲ್ಲಿ ಮಾಡಿದ್ದೀವಿ. ಮುರುಗೋಡಲ್ಲಿ ವಿಡಿಯೋ ಇದೆ, ಮಾಡ್ತೀವಿ, ಕಳಿಸ್ತೀವಿ. ಸೊ ಬೇರೆ ಬೇರೆ ಅಶ್ಲೀಲ ರೀತಿಯಲ್ಲಿ ನೋಡೋಕ್ಕೆ ಆಗಲ್ಲ ಅಂತಾಗ ಮಾಡುವಾಗ ಯಾವುದು 4 ಅವನು ಎಲ್ಲಿ ಬಂದಿದ್ದಾನೆ ಬರೋಕ್ಕೆಲ್ಲಿ ನಾನು ಸೊ 400 ಕೋಟಿ ರೂಪಾಯಿ ಬಗ್ಗೆ ನೀವು ಯಾವುದೇ, ನಾನು ಮತ್ತೆ ಹೇಳ್ತೀನಿ, ನೀವು ಯಾರು ಬೇಕಾದ್ರೆ ಹೇಳಬಹುದು, ಬರಲಿ, ನಾವು FIR ರಿಜಿಸ್ಟರ್ ಮಾಡೋದಕ್ಕೆ ರೆಡಿ ಇರ್ತೀವಿ. ಕರ್ಕೊಂಡೋಗಿ ನಾನು ಇದು ಐಡೆಂಟಿಫೈ ಮಾಡ್ತೀನಿ, ಇದು ನಿಜವಾಗ್ಲೂ ಆಗಿದಾ ಇಲ್ವಾ. ಸೊ ವಿ ಹ್ಯಾವ್ ಸೋ ಮೆನಿ BOS ಅಂದರೆ ಬ್ರೈನ್ ಮ್ಯಾಪಿಂಗ್ ಇರ್ತದೆ. ಹೇಳೋದು ನಿಜನಾ ಸುಳ್ಳು ಅಂದರೆ ನಮಗೆ ಗೊತ್ತಾಗಿಬಿಡುತ್ತೆ. ಬ್ರೈನ್ ಮ್ಯಾಪಿಂಗಲ್ಲಿ ನಾವು ಮಾಡ್ತೀವಿ. ಅವನು ನೋಡಿದಾನ ಇಲ್ಲ, ನಾವು ಹೆಂಗೆ ಕೊಡೋಕ್ಕಾಗುತ್ತದೆ. ನಮ್ಮ ಕಡೆ ಅಕ್ಯೂಸ್ಡೇ ಅವನು ಬಂದಿಲ್ಲ. ದೆನ್ ವಾಟ್ ಕ್ಯಾನ್ ಐ ಡು, ವೈ ಶುಡ್ ಐ ಡು. ನಾವು ಮತ್ತೆ ಹೇಳ್ತಾ ಇದ್ದೀವಿ, ಫಸ್ಟ್ ದೂರು ಕೊಡಲಿ. ಏನು ದೂರು ಕೊಡ್ತೀರಂದ್ರೆ ದ್ಯಾರ್ ಶುಡ್ ಬಿ ಸಮ್ ಮೆಟೀರಿಯಲ್ ಎವಿಡೆನ್ಸ್.
ಇನ್ನೊಬ್ಬರು ಬಂದು ನಾವು ಅವರು ಹಂಗೆ ನೋಡಿದ್ದಾರೆ ಸರ್ ಅದು ನಾನು ಹೇಳ್ತೀನಿ ಅಂದರೆ ಅದಕ್ಕೆ ಅವಕಾಶ ಇಲ್ಲ. ಅದು ನಾವು ವೆರಿಫೈ ಮಾಡಬೇಕು. ಅದು ಅವ್ರ ಕಡೆ ಹೇಳಬೇಕು. SIT ನೀವು ಯಾಕೆ ಸರ್ ಮಾಡಿದ್ದೀರ ಅಂದರೆ ನೀವು ಅವ್ರ ಕಡೆ ಹೇಳಬೇಕು. ಅಧಿಕೃತವಾಗಿ ನಮ್ಮ ಕಡೆ ಯಾವುದು ಮಾತಾಡೋಕ್ಕೆ ಬಿಟ್ಟಿಲ್ಲ, ಆಯಿತಾ. ನೋಡಿರೋರು ಯಾರು ನಾವು ಇದು ಬರೋ ಭೇಟಿ ಮಾಡೋಕ್ಕೆ ನೀವು ಹೇಳ್ತಾ ಇರೋ 400 ಕೋಟಿಗೆ ಇಂಥಗ ಆಗಿಲ್ವಾ, ಯಾವುದು ನೋಡಿರೋರು ಮಾಡಿರೋರು ಇಲ್ಲ ವಿಕ್ಟಿಮು ಯಾರು ಇದ್ದಾರೆ ಅಂದರೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ವೇಳೆ ವಿಕ್ಟಿಮ್ ಸರ್ ನನಗೆ 400 ಕೋಟಿ ನನ್ನ ಹಣ ರಾಬರಿ ಆಗಿದೆ, ಇಲ್ಲ ಯಾರೋ ಒಬ್ಬರೇ ಇಲ್ಲ ಸರ್ ನಾನು 400 ಕೋಟಿ ರಾಬರಿ ಮಾಡುವಾಗ ನಾನು ಸುತ್ತಮುತ್ತ ಇದ್ದೀನಂದರೆ ಹೇಳಿ, ಇಲ್ಲ ನನಗೆ ಇಂಥಗ ನನಗೆ ಗೊತ್ತು ನಾನು ನೋಡಿದ್ದೀನಿ ಅಂದರೆ ಯಾರೋ ಒಬ್ಬರಿಗೆ ಹೇಳಿ FIR ಮಾಡೋಕ್ಕೆ ರೆಡಿ ಇದ್ದೀವಿ. ಸೊ ಅಧಿಕಾರಿ ವಾಪಸ್ ಬಂದಿದ್ದಾರೆ. ನಾನು ಅಲ್ಲಿ ಮಹಾರಾಷ್ಟ್ರ SP ಅವ್ರಿಗೆ ಅಡಿಷ್ನಲ್ SP ಅವ್ರಿಗೆ ನಾನು ಮಾತಾಡಿ ನಮ್ಮ ಸಹಕಾರ ಯಾವಾಗಲೂ ಇರ್ತದೆ, ಓವರ್ ದ ಫೋನ್ ಇರಲಿ. ಸೊ ಐ ಹ್ಯಾವ್ ದೇಯರ್ ಪರ್ಸನಲ್ ನಂಬರ್ ಆಲ್ಸೋ. ಎನಿ ಸಹಕಾರ ನಮ್ಮ ಕಡೆ ಯಾವುದೇ ಬೇಕಾದ್ರೆ ನೀವು ಹೇಳಿ, ನಾವು FIR ಮಾಡಬೇಕಾದ್ರೆ ನಮ್ಮಲ್ಲಿ ಆಗಿರುತ್ತಂದ್ರೆ ನೀವು ಹೇಳ್ತೀರಂದ್ರೆ ನಾವು FIR ಮಾಡ್ತೀವಿ ಅಂದರೆ ಹೇಳಿದ್ದೀನಿ. ನಮ್ಮ ಸರ್ಕಾರದ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ನಮ್ಮ ಇಲಾಖೆಯಿಂದ ನೀವು ಕೊಟ್ಟಿರೋ ಮಾಹಿತಿ ಸಾಕಾಗಲ್ಲ, ಇನ್ನೂ ಜಾಸ್ತಿ ಮಾಹಿತಿ ನಾವು ಮಾತಾಡಿದ್ದೀವಿ. ಯಾವುದು ಬಂದಿಲ್ಲ. ಯಾವುದು ಹುಕ್ಕೇರಿ ಸಂಕೇಶ್ವರ ಅದೊಂದು ಗೊತ್ತು. ಎಮ್ಕನ್ ಮರಡಿಯಲ್ಲಿ ಒಂದು ಕೇಸ್ ಆಗಿದೆ, ಸಂಕೇಶ್ವರಲ್ಲಿ ಒಂದು ಕೇಸ್ ಆಗಿದೆ. ಸೊ ಅದು ಕೇಸ್ ಆಗಲಿ. ಸೊ ಕೇಸ್ ಆಗಿದೆ. ಪರ್ಸನಲಿ ಐ ಆಮ್ ಫಾಲೋಯಿಂಗ್ ಇಟ್ ಅಪ್. ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡ್ತೀನಿ.